ಹಲೋ, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಸೊ ಇವತ್ತಿನ ಸ್ಪೆಷಲ್ ಏನು ಅಂದರೆ, ಇವತ್ತು ಯುಗಾಂತದ ಬರ್ತ್ಡೇ. ಸೊ ನಾನು ಲಾಸ್ಟ್ ವೀಡಿಯೋದಲ್ಲಿ ಆಕ್ಟೋಪಸನ್ನು ಒಂದು ಕ್ರಾಫ್ಟ್ ಮಾಡಿದ್ದೆ ಅಲ್ಲ, ಯುಗಾಂತಿಗೋಸ್ಕರ ಅವ್ರ ಸ್ಕೂಲಲ್ಲಿ ಮಾಡಿ ಕಲಿಸ್ಬೇಕು ಅಂತ ಹೇಳಿದ್ರಲ್ಲ. ಸೊ ಅವನದು ಇವತ್ತು ಬರ್ತ್ಡೇ. ಸೊ ಸೆಲಿಬ್ರೇಟ್ ಮಾಡೋಣ ಅಂತ ಹೋಗ್ಬಿಟ್ಟು ನಾನು ಡ್ಯಾಡಿ ಹೋಗಿ ಪುಟ್ಟದಾಗಿ ಒಂದು ಕೇಕ್ ತೊಗೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಅವನು ಅವ್ರ ಮಮ್ಮಿ ಅವ್ರ ಡ್ಯಾಡಿ ಮಧ್ಯಾಹ್ನ ಹಂಗೆ ಬರ್ತಾರೆ. ಸೊ ಅಷ್ಟೊತ್ತಿಗೆ ಹೋಗಿ ಸ್ವಲ್ಪ ಏನಾದರೂ ಪುಟ್ಟದಾಗಿ ಏನಾದರೂ ಬಲೂನ್ಸ್ ಎಲ್ಲ ಹಾಕಿ, ಮಕ್ಳಿಗೆ ಇಷ್ಟ ಆಗುತ್ತಲ್ಲ ಬಲೂನ್ಸ್ ಎಲ್ಲ ಹಾಕಿದ್ರೆ. ಸೊ ಬಲೂನ್ಸ್ ಎಲ್ಲ ಹಾಕಿ ಡೆಕೋರೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಲೆಟ್ಸ್ ನೋಡೋಣ. ಹೋಗ್ಬಿಟ್ಟು ನಾನು ಡ್ಯಾಡಿಗೆ ಹೋಗ್ಬಿಟ್ಟು ಕೇಕ್ ತೊಗೊಂಡು ಬರ್ತೀವಿ. ಹೇಳಬೇಕು ಅಂದರೆ ಒಂದು 3 ಡೇಸಿಂದ ನನಗೂ ಮಮ್ಮಿಗೂ ಡ್ಯಾಡಿಗೂ 3 ಜನಕ್ಕೂ ಹುಷಾರಿಲ್ಲ. ಜ್ವರ, ಕೆಮ್ಮು, ಕೋಲ್ಡ್ ಎಲ್ಲ ಆಗಿಬಿಟ್ಟಿದೆ. ಸೊ ಫುಲ್ ಕಂಪ್ಲೀಟ್ ರೆಸ್ಟ್ ಮಾಡ್ತಿದ್ವಿ ನಾನು, ಮಮ್ಮಿ ಮತ್ತು ಡ್ಯಾಡಿ. ಇವತ್ತು ಸ್ವಲ್ಪ ರಿಕವರ್ ಆಗಿದ್ದೀವಿ, ಆರಾಮಿದ್ದೀವಿ ಇವತ್ತು. ಸೊ ಅದಕ್ಕೋಸ್ಕರನೇ ಅವನೊಂದು ಬರ್ಡೇ ಸೆಲೆಬ್ರೇಟ್ ಮಾಡೋಣ ಅಂತ ಬಿಟ್ಟು ಅಂದ್ಕೊಂಡಿದ್ದೀವಿ. ಹಾಗೆ ಮನೆಗೆ ಸ್ವಲ್ಪ ಐಟಮ್ ಬೇಕಿತ್ತು, ಅದಕ್ಕೆ ನಾನು ಡ್ಯಾಡಿ ಇಲ್ಲಿ ಸೂಪರ್ ಮಾರ್ಕೆಟ್ ಬಂದ್ವಿ. ನಮ್ಮ ಮನೆ ಪಕ್ಕನೇ ವಾಕಬಲ್ ಡಿಸ್ಟೆನ್ಸ್ ಇದೆ ಸೂಪರ್ ಮಾರ್ಕೆಟ್ ಇರೋದು. ಅದಕ್ಕೆ ಮನೆಗೆ ಏನು ಬೇಕೋ ತರಕಾರಿ ಮತ್ತು ಫ್ರೂಟ್ಸ್ ಎಲ್ಲ ತೊಗೊಂಡು ಆಮೇಲೆ ಕೇಕ್ ಶಾಪಿಗೆ ಬಂದ್ವಿ. ಕೇಕ್ ಶಾಪ್ ನಮಗೆ ಎಗ್ಲೆಸ್ ಕೇಕ್ ಬೇಕಿತ್ತು. ಅದನ್ನೊಂದು 1/2 kg ಅಷ್ಟೇ ತೊಗೊಂಡಿದ್ದು, ನಾವು ಜಾಸ್ತಿ ತೊಗೊಂಡಿಲ್ಲ. ಜಾಸ್ತಿ ಯಾರೂ ಕೇಕೆಲ್ಲ ತಿನ್ನಲ್ಲ, ಅದು ಸುಮ್ಮನೆ ವೇಸ್ಟ್ ಆಗಿಬಿಡತ್ತೆ. ಅದಕ್ಕೋಸ್ಕರನೇ ಜಸ್ಟ್ ಸ್ವಲ್ಪನೇ 1/2 kg ಕೇಕ್ ತೊಗೊಂಬಂದಿದ್ದು ಅಷ್ಟೇ. ಇದು 1/2 kg ಕೇಕು. ಇದು ಮಮ್ಮಿ ಪೇಸ್ಟ್ರೀಸ್ ತಿನ್ನಲ್ಲ ಅಂತ ಮಮ್ಮಿಗೆ ಅಂತ ನಾರ್ಮಲ್ ಚಾಕ್ಲೇಟ್ ಕೇಕು. ಇದು ಸ್ವಲ್ಪ ಡೆಕೋರೇಟ್ ಮಾಡೋಣ ಅಂತ ಅಂದ್ಬಿಟ್ಟು, ಮಕ್ಕಳಿಗೆಲ್ಲ ಇಷ್ಟ ಆಗುತ್ತಲ್ಲ ಚಾಕ್ಲೇಟ್ಸ್ ಅಂತ ತೊಗೊಂಬ. ಆಮೇಲೆ ಸ್ವಲ್ಪ ಬಲೂನ್ಸು ಡೆಕೋರೇಟ್ ಮಾಡೋದ ಅಂತ. ಸೊ ಇಷ್ಟೇ, ಇವಾಗ ಡೆಕೋರೇಟ್ ಮಾಡಬೇಕು. ನಾನೊಬ್ಬಳೇ ಬಲೂನ್ಸ್ ಎಲ್ಲ ಹೋದೆ, ಏನು ಜಾಸ್ತಿ ಬಲೂನ್ಸ್ ತಂದಿರಲಿಲ್ಲ. ಒಂದು 10 ಬಲೂನ್ಸ್ ತೊಗೊಂಡು ಬಂದೆ ಅಷ್ಟೇ. ಬಟ್ ನಂಗೆ ಬಲೂನ್ ಉತ್ತಾ ನಾನು ಸ್ವಲ್ಪ ಹುಷಾರಿರಲಿಲ್ವಲ್ವ. ಸೊ ಅದು ಬಿಸಿ ಗಾಳಿ ಎಲ್ಲ ಬರ್ತಾಯಿತ್ತು, ಊದೋಕ್ಕೂ ತುಂಬ ಕಷ್ಟ ಆಗ್ತಾಯಿತ್ತು. ಅಮ್ಮಂಗೂ ಆ್ಯಕ್ಚುಲಿ ಸ್ವಲ್ಪ ಹುಷಾರಿರಲಿಲ್ಲ ಅಲ್ವಾ, ಅದು ಅವ್ರಿಗೂ ಊದೋಕ್ಕಾಗ್ತಿರ್ಲಿಲ್ಲ, ಒಬ್ಬಳೇ ಊದಿದ್ದೆ. ಆಮೇಲೆ ಅದು ಹ್ಯಾಪಿ ಬರ್ತ್ಡೇ ಹಾಕೋಣ ಅಂತ ಅಂದ್ಬಿಟ್ಟು ಅದು ಹುಡುಕಿದ್ವಿ. ನಾವು ತುಂಬ ಸೆಲಿಬ್ರೇಷನ್ ಎಲ್ಲ ಮಾಡ್ತೀವಲ್ವ. ಸೊ ನಮ್ಮ ಮನೇಲಿ ಇರುತ್ತೆ ಅಂತ ಅಂದ್ಕೊಂಡು ನಾನು ತೊಗೊಂಡು ಬಂದಿರಲಿಲ್ಲ. ಅಮ್ಮ ಹೇಳ್ತಿದ್ದಾರೆ, ರೂಪಂಟಿಗೆ ಹೇಳಿಬಿಡೋಣ, ಅವ್ರ ಹತ್ರನೇ ತೊಗೊಂಡು ಬರೋಕ್ಕೆ ಹೇಳೋಣ ಅಂತ ಹೇಳ್ತಿದ್ರು. ಅದು ಆ್ಯಕ್ಚುಲಿ ನಮ್ಮ ಹತ್ರ ಎಲ್ಲ ಹ್ಯಾಪಿ ಆ್ಯನಿವರ್ಸರಿದೇ ಇತ್ತು, ಬರ್ತ್ಡೇದು ಯಾವುದೂ ಇರಲಿಲ್ಲ. ಅದಕ್ಕೋಸ್ಕರನೇ ಏನಾಯಿತು, ಬರೀ ಹ್ಯಾಪಿ ಅನ್ನೋದಿತ್ತಲ್ವ. ಸರಿ ಬಿಡು ಆಯಿತು, ಬರೀ ಹ್ಯಾಪಿನೇ ಕಟ್ಟಿದ್ರೆ ಆಯಿತು ಅಂತ ಅಂದ್ಬಿಟ್ಟು ಬರೀ ಹ್ಯಾಪಿನೇ ಕಟ್ಟಾಗಿ ಹೇಳ್ತಾಯಿದ್ದೆ ಮಮ್ಮಿಗೆ. ಸೊ ಇಲ್ಲ ಅಲ್ವಾ, ಎಷ್ಟು ನಾವು ತೊಗೊಂಡು ಬರ್ತೀವಿ ಅಂದರೆ ಎವ್ರಿ ಟೈಮ್ ತೊಗೊಂಡು ಬರ್ತೀವಿ, ಬೇಕಾದಾಗ ಮಾತ್ರ ಯಾವುದೂ ಸಿಗೋದೇ ಇಲ್ಲ, ಇದೇ ಆಗೋದು ಎವ್ರಿ ಟೈಮು. ಆಮೇಲೆ ನಾನು ಇಷ್ಟು ಎಲ್ಲ ಬಲೂನ್ಸ್ ಎಲ್ಲ ನಾನು ಊದಿ ಇಟ್ಟೆ. ಅದಾದಮೇಲೆ ಹೋಗ್ಬಿಟ್ಟು ಎಲ್ಲ ಈ ಥರ ಎಲ್ಲ ಅದು ಗ್ಲಾಸ್ ಟಿಪ್ಪ ಇದೆ. ಸೊ ಅಲ್ಲೇ ಕೇಕ್ ಕಟ್ ಮಾಡಿಸೋಣ ಅಂತ ಅಂದ್ಬಿಟ್ಟು ಆ ಟಿಪ್ಪಾಯಿಗೆ ಬಲೂನ್ನ ಸ್ಟಿಕ್ ಮಾಡೋಣ ಅಂತ ಹೇಳಿ ಮಾಡ್ತಿದ್ದೆ ನಾನು. ಸೊ ಎಲ್ಲ ಬಲೂನ್ಸ್ನು ಟಿಪ್ಪಾಯಿಸ್ಲ ನಾನು ಈ ಥರ ಸ್ಟಿಕ್ ಮಾಡ್ತಾಯಿದ್ದೆ. ಚೆನ್ನಾಗಿರುತ್ತಲ್ಲ ಮಕ್ಕಳಿಗೆಲ್ಲ. ಯೂಶ್ವಲಿ ಈ ಥರ ಬಲೂನ್ಸ್ ಅಂತೆಲ್ಲ ಅಂದರೆ ಅವರಿಗೆ ಖುಷಿ ಆಗುತ್ತೆ ಅಲ್ವಾ. ಅದಕ್ಕೋಸ್ಕರನೇ ಜಾಸ್ತಿ ಬಲೂನ್ಸ್ ಏನು ತೊಗೊಂಡು ಬಂದಿರಲಿಲ್ಲ, ಜಸ್ಟ್ ಒಂದು 10 ಬಲೂನ್ ತೊಗೊಂಡು ಬಂದಿದ್ದೆ ಅಷ್ಟೇ. ಅದನ್ನೇ ಟಿಪ್ಪಾಯಿಗೆ ಇದು ಸ್ಟಿಕ್ ಮಾಡ್ತಾಯಿದ್ದೆ. ಆ್ಯಕ್ಚುಲಿ ನನಗೆ ಬರ್ತ್ಡೇ ಸೆಲಿಬ್ರೇಷನ್ ಎಲ್ಲ ಅಂದರೆ ನನಗೆ ಹೆವಿ ಇಷ್ಟ. ನನ್ನ ಬರ್ತ್ಡೇ ಅಂದರೆ ನಾನು ಫುಲ್ ಎಕ್ಸೈಟ್ ಆಗಿಬಿಡ್ತೀನಿ. ನಾನು ಒಂದು 2 ಮಂತ್ಸಿಂದಲೇ ಸ್ಟಾರ್ಟ್ ಮಾಡ್ತೀನಿ, ನನ್ನ ಬರ್ತ್ಡೇ ಬಂತು ಅನ್ನೋದು. ನನಗೆ ಅದೊಂದು ಕ್ರೇಜ್, ಬರ್ತ್ಡೇ ಅನ್ನೋದು ಕ್ರೇಜ್. ಸೊ ಅದು ಎಲ್ಲ ಮಕ್ಳಿಗೂ ಅದೊಂದು ಇರುತ್ತೆ, ಆಸೆ ಇರುತ್ತೆ. ನನಗೆ ಈ ಏಜ್ಗೆ ನಾನು ಬರ್ತ್ಡೇ ಅಂತಿರ್ತೀನಿ. ಸೊ ಇದು ಚಿಕ್ಕ ಪಾಪು ಅಲ್ವಾ, ಸೊ ಅದಕ್ಕೂ ತುಂಬ ಇಷ್ಟ ಇರುತ್ತೆ ಕೇಕ್ ಕಟ್ ಮಾಡೋದು ಈ ಥರ ಎಲ್ಲ.
ಅದಕ್ಕೋಸ್ಕರ ನಾನು ಬೇರೆಯವ್ರಿಗೆ ಕೂಡ ಸರ್ಪ್ರೈಸ್ ಕೊಡೋದಂದರೆ ಇಷ್ಟ. ನನಗೂ ಸರ್ಪ್ರೈಸ್ ನಾನು ತೊಗೊಳೋದಂದ್ರೂ ನಂಗೆ ತುಂಬ ಇಷ್ಟ. ನಾನು ಕೇಳಿ ಕೇಳಿ ತೊಗೊಳ್ತಿರ್ತೀನಿ ಸರ್ಪ್ರೈಸ್, ನನಗೆ ಸರ್ಪ್ರೈಸ್ ಕೊಡಿ ಅಂತ. ನನ್ನ ಮಮ್ಮಿಯವ್ರು ಹೇಳ್ತಿರ್ತಾರೆ, ನೀನಾಗೆ ಕೇಳಿ ಕೇಳಿ ಯಾರಾದರೂ ಸರ್ಪ್ರೈಸ್ ಇಸ್ಕೊತಾರ ಅಂತ. ಬಟ್ ನನಗೆ ಸರ್ಪ್ರೈಸ್ ಅಂದರೆ ನಂಗೆ ತುಂಬ ಇಷ್ಟ. ಅದಕ್ಕೋಸ್ಕರ ಸರ್ಪ್ರೈಸ್ ಕೊಡೋದಂದ್ರೂ ಇಷ್ಟ ಆಗುತ್ತೆ ನನಗೆ. ಸೊ ಅವನಿಗೊಂದು ಸರ್ಪ್ರೈಸ್ ಇರಲಿ ಅಂತ ಅಂದ್ಬಿಟ್ಟು, ಗೊತ್ತಿಲ್ಲ ಆ್ಯಕ್ಚುಲಿ ಅವ್ನಿಗೆ ಈ ಥರ ಸೆಲೆಬ್ರೇಟ್ ಮಾಡ್ತಿರೋದು ಏನೂ ಗೊತ್ತಿಲ್ಲ ಅವನಿಗೆ. ಮಾಡೋದಾ ಅಂತ ಅಂದ್ಕೊಂಡು ಮಾಡ್ತಿದ್ದೀವಿ, ಸಿಂಪಲಾಗಿ ಮಾಡ್ತಿದ್ದೀವಿ ಅಷ್ಟೇ. ಏನು ಅಷ್ಟು ಇದಾಗಿ ಮಾಡ್ತಿಲ್ಲ, ಸಿಂಪಲ್ಲಾಗಿ ಈ ಥರ ಎಲ್ಲ ಕಟ್ ಮಾಡಿ ಒಂದು ಪೇಸ್ಟ್ರೀಸ್ ಕೇಕ್ ತೊಗೊಂಬಂದು 1/2 kg ಅಷ್ಟೇ. ಮತ್ತೇನು ಗೊತ್ತಾ, ನಮ್ಮ ಮನೇಲಿ ಕೇಕ್ ಕೂಡ ಬೇಗ ಖಾಲಿ ಆಗೋಲ್ಲ. ಅದು ಇಟ್ಟು ಹಾಗೆ ಫ್ರಿಜ್ಜಲ್ಲೇ ಇರುತ್ತೆ, ಯಾರೂ ತಿಂದು ಖಾಲಿ ಮಾಡಲ್ಲ. ನಮ್ಮ ಮಮ್ಮಿ ಅಂತೂ ಪೇಸ್ಟ್ರೀಸ್ ಮುಟ್ಟೋದೇ ಇಲ್ಲ. ಅದಕ್ಕೆ ಅಮ್ಮಂಗೋಸ್ಕರ ಸಪ್ರೇಟಾಗಿ ನಾರ್ಮಲ್ ಚಾಕ್ಲೇಟ್ ಕೇಕ್ ತಿಂತಾರೆ, ಅದಕ್ಕೋಸ್ಕರ ಅವ್ರಿಗೆ ಸಪ್ರೇಟಾಗಿ ಅದೊಂದು 2 ಕೇಕ್ ತೊಗೊಂಡು ಬಂದಿದ್ದೆ. ಇದೆಲ್ಲ ಬಲೂನ್ಸ್ ಎಲ್ಲ ಸ್ಟಿಕ್ ಮಾಡಿದ್ಮೇಲೆ ನನಗೇನೋ ಒಂಥರ ಜ್ವರ ಬರೋ ಥರ ಫೀಲ್ ಆಗ್ತಾಯಿತ್ತು. ಮತ್ತು ಆಮೇಲೆ ಮಮ್ಮಿ ಇದು ಪಡ್ಡು ಮಾಡಿಕೊಟ್ರು. ಅದು ಸ್ವೀಟ್ ಪಡ್ಡು, ಮೆಂತ್ಯೆಯಿಂದ ಮಾಡೋದು. ಅದು ನನಗೆ ತುಂಬ ಫೇವ್ರೆಟ್ ನನಗೆ. ಸೊ ಅದಕ್ಕೋಸ್ಕರನೇ ಅದು ಮಾಡಿ ತಿಂದ ಮೇಲೆ ಯುಗಾಂತ್ ಎಲ್ಲ ಬಂದರು. ಯುಗಾಂತ್ ಅವ್ರ ಮಮ್ಮಿ ಅವ್ನ ಡ್ಯಾಡಿ ಎಲ್ಲರೂ ಬಂದರು. ಸೊ ಬಂದಮೇಲೆ ಅದನ್ನು ಕೇಕೆಲ್ಲ ರೆಡಿ ಮಾಡಿಟ್ವಿ. ಅದು ಕೇಕ್ ಸುತ್ತಲ ಚಾಕ್ಲೇಟ್ಸ್ ಇಟ್ವಿ. ಅವನಿಗೆ ಇಷ್ಟ ಆಯಿತು, ಖುಷಿ ಆಯಿತು ಅವನಿಗೆ. ಆಮೇಲೆ ಆ ಕಡೆ ಈ ಕಡೆ ಮಮ್ಮಿಗಂತ ಚಾಕ್ಲೇಟ್ ಕೇಕ್ ತಿಂದಿದ್ವಲ್ಲ, ಅದನ್ನು ಆ ಕಡೆ ಈ ಕಡೆ ಅಂತ ಇಟ್ವಿ. ಅವ್ನು ತಲಾಟೆ ಒಂದು ಕಡೆ ಕೂತ್ಕೊಂಡು ಆಲ್ರೆಡಿ ಬಲೂನ್ಸ್ ಎಲ್ಲ ಬಿದ್ದು ಹೋಗ್ತಾಯಿದೆ ಆಲ್ರೆಡಿ. ಆಮೇಲೆ ಹೆಂಗೋ ಕೂರಿಸಿ ಅವ್ರನ್ನ ಕೇಕ್ ಕಟ್ ಮಾಡೋಣ ಅಂಥೇಳಿ ಅವ್ನು ಸ್ಮೈಲ್ ಮಾಡೋದು ನೋಡಿ, ಅಯ್ಯೋ ಇದು ಎಷ್ಟು ತಲಾಟೆ ಅಂದರೆ ಅಷ್ಟು ತಲಾಟೆ. ಬಟ್ ಅವ್ನು ಮುಂಚೆ ತುಂಬ ತಲಾಟೆ ಇದೆ, ಇವಾಗ ಅಷ್ಟು ತಲಾಟೆ ಮಾಡಲ್ಲ ಅವನು. ಇವಾಗ ಸ್ವಲ್ಪ ಸೈಲೆಂಟ್ ಆಗಿದ್ದಾನೆ ಅವನು. ಸೈಲೆಂಟ್ ಆಗಿನೇ ಇಷ್ಟು ತಲಾಟೆ ಅಂದರೆ ಇನ್ನು ಮುಂಚೆ ಎಷ್ಟು ತಲಾಟೆ ಇರ್ಬೋದು. ಸೊ ಅಮ್ಮ ಒಳಗಡೆ ಅಡುಗೆ ಮಾಡ್ತಾಯಿದ್ರು. ನಾವಿಲ್ಲೆಲ್ಲ ಇವನ್ನ ಕೂರಿಸ್ಕೊಂಡು ಒಂದೆರಡು ಫೋಟೋಶೂಟ್ ಥರ ಫೋಟೋಸ್ ಎಲ್ಲ ತಗೊತಿದ್ವಿ. ಅಮ್ಮ ಅಲ್ಲಿ ಒಳಗಡೆ ಕಿಚನಲ್ಲಿ ಹೋಳಿಗೆ ಮಾಡ್ತಾಯಿದ್ರು ಮಮ್ಮಿ. ಸೊ ಎಲ್ಲ ಹೋಳಿಗೆ ಎಲ್ಲ ರೆಡಿ ಮಾಡಿಡ್ತಾಯಿದ್ರು. ನನ್ನ ಮಮ್ಮಿ ಹೋಳಿಗೆ ಎಲ್ಲ ಚೆನ್ನಾಗಿ ಮಾಡ್ತಾರೆ. ನನ್ನ ಮಮ್ಮಿ ಆ್ಯಕ್ಚುಲಿ ಅಡುಗೆ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ಆಮೇಲೆ ಅವನು ಆ್ಯಕ್ಚುಲಿ ಹೆದ್ರುಕೊಂಡಿದ್ದ, ಇದು ಅಂಟಿಸಿದಾರಲ್ವ, ಸೊ ಅದು ಫುಲ್ ಫೈರ್ ಬರುತ್ತಲ್ವ, ಅವನಿಗೆ ಅದು ಭಯ. ಅದಕ್ಕೋಸ್ಕರನೇ ಹೆದ್ರುಕೊಂತಿದ್ದ ಅವನು. ಅದಕ್ಕೆ ಅವಳ ಡ್ಯಾಡಿ ಇಲ್ಲಿ ಕುತ್ಕೋ ಅಂತ ಹೇಳ್ತಾಯಿದ್ರು. ಏನಾಗಲ್ಲ, ಕುತ್ಕೋ ಇಲ್ಲಿ ಅಂತ. ಅದು ಒಂದೊಂದು ಸರ್ತಿ ಇದು ಮಾಡಬೇಕಾದ್ರೆ ಡಬ್ಬನ್ಬಿಡುತ್ತೆ, ಅದು ಪ್ಲಾಸ್ಟಿಕ್ ಥರ ಆಗಿಬಿಡುತ್ತೆ. ಅದಕ್ಕೆ ಭಯ ಆಗುತ್ತೆ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಡಿಯರ್ ಯುಗು, ಹ್ಯಾಪಿ ಬರ್ಡೇ ಟು ಯು. ನೀವು
ಟ್ಯೂಷನಿಗೆ ಹೋಗಬೇಕಾಗಿತ್ತು. ಸೊ ಅದಕ್ಕೋಸ್ಕರನೇ ಅಣ್ಣ ಯುಗಾಂತ್ ಮತ್ತು ಅವ್ರ ಫ್ರೆಂಡ್ ಒಬ್ಬರು ಬಂದಿದ್ದರು. ಅವರೆಲ್ಲ ಹೊರಟರು. ಇಲ್ಲಿ ಮಮ್ಮಿ ಮತ್ತು ಆಂಟಿ ಊಟ ಮಾಡ್ತಿದ್ರು. ನಂಗೆ ಊಟನೂ ಸೇರ್ತಾ ಇರಲಿಲ್ಲ ಆ ಜ್ವರಕ್ಕೆ, ಅದಕ್ಕೆ ನಾನು ಊಟ ಮಾಡಲಿಲ್ಲ. ಮಮ್ಮಿ ಮತ್ತು ಆಂಟಿ ಊಟ ಮಾಡಿಕೊಂಡ್ರು. ಇವನು ಟ್ಯೂಷನ್ ಹತ್ರ ಎಲ್ಲ ಒಂದು ಕೇಕ್ ಎಲ್ಲ ಕಟ್ ಮಾಡಿ ಇವಾಗ ಸಂಜೆ ಬಂದ. ಟ್ಯೂಷನೆಲ್ಲ ಮುಗಿಸ್ಕೊಂಡು ಬಂದ. ಇಲ್ಲಿ ಯಾರೋ ಒಬ್ಬರು ಗಿಫ್ಟ್ ಕೊಟ್ಟಿದ್ದರು. ಅದನ್ನೇ ನನಗೆ ತೋರಿಸ್ತಿದ್ದ ಅವನು, ಹೆಂಗಿದೆ ಏನು ಅಂತೆಲ್ಲ ನನಗೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದ. ಅದು ಈ ಥರ ವೆಹಿಕಲ್ ಮಾಡ್ಬೋದು, ಬಟ್ ಅದು ರಿಯಲ್ ಸ್ಕ್ರೂ ನಟ್ ಬೋಲ್ಟು ಅದು ಏನೇನೋ ಇತ್ತು, ಸ್ಕ್ರೂ ಡ್ರೈವರ್ ಅಂತೆ ಅದಂತೆ ಇದಂತೆ ಅಂತ. ಅದು ಆ್ಯಕ್ಚುಲಿ ಮಕ್ಕಳಿಗೆ ಅದು ಕಷ್ಟ ಆಗುತ್ತೆ ತುಂಬ. ದೊಡ್ಡವರಿಗೆ ನಮಗೇನೆ ಅದು ಆ್ಯಕ್ಚುಲಿ ನೋಡೋಕ್ಕೇ ಲೈಕ್ ಅದು ನನಗೆ ಗೊತ್ತಾಯಿತು ತುಂಬ ನಮಗೆ ಕಷ್ಟ ಇದೆ ಅಂತ. ಇನ್ನು ಮಕ್ಕಳು ಎಂತ ಮಾಡ್ತದೆ ಅದರಲ್ಲಿ ಅಷ್ಟು ಕಷ್ಟ ಇತ್ತು ಅದು. ಬಟ್ ಅವನು ಇದೇ ತೋರಿಸಿದ, ಇದು ಹಿಂಗೆ ಮಾಡಬೇಕು. ಇವನು ಸ್ವಲ್ಪ ಬ್ರಿಲಿಯಂಟ್ ಇದ್ದಾನೆ, ಇದೆಲ್ಲ ಬೇಗ ಗೊತ್ತಾಗತ್ತೆ ಇವನಿಗೆ. ಸೊ ತೋರಿಸ್ತಾ ಇದ್ದ ಇದರಲ್ಲಿ ಏನೇನಿದೆ ಅಂತ. ನೋಡಿ, ರಿಯಲ್ ಟಯರು, ಸ್ಕ್ರೂ ಡ್ರೈವರು, ನಟ್ಟು ಬೋಲ್ಟ್ ಎಲ್ಲನೂ ಇದೆ ಅದರಲ್ಲಿ. ಇದೇನೋ ಇಂಜಿನಿಯರಾ? ಇಂಜಿನಿಯರ್ ಅಂದರೆ ಸ್ಕ್ರೂ ಅಲ್ವಾ ಇದು? ಸ್ಕ್ರೂ ಮತ್ತು ಇದು ಗೊತ್ತು. ನೈಸ್ ಅಲ್ಲ? ನೋಡಿ, ಇದು ಮಾಡಿದ್ರೆ ಇದನ್ನು ಒಂದೇ ತಗೊಂಡು ಏನೆಲ್ಲಿತ್ತು ತೆಗೆದಿಟ್ಕೊಂಡು ಆನಂತರ ಸ್ಕ್ರೂ ಫಿಟ್ ಮಾಡಿ. ಇನ್ನೂ ಬೇಕಾ ಬೋಲ್ಟು? ಬೋಲ್ಟ್ ಇಲ್ಲಿದೆಲ್ಲ ಮರೈತೆ. ಅದು ಬೋಲ್ಟ್ ಎಲ್ಲ ಹಾಕೋದು ಗೊತ್ತಾ? ಇಲ್ಲ, ನಂಗೆ ಗೊತ್ತಿಲ್ಲ ನೆಟ್ ಬೋಲ್ಟ್ ಎಲ್ಲ ಹಾಕೋದಂತ. ಏನಿದ್ರು ಶ್ರೀಕಾಂತ್ಗೆ ಕೇಳಬೇಕು. ಈಗ ನೆಟ್ ಎಲ್ಲ ಹಾಕೋದು, ಬೋಲ್ಟ್ ಎಲ್ಲ ಹಾಕೋದು. ಯಾವ್ದು ಬೇಕು? ಅದು ಕೊಡು. ಇದಾ? ಅದು ಇದು ಜಾಸ್ತಿ ಕೊಟ್ಟಿದ್ದಾರೆ. ಎಲ್ಲಿಗೆ ಯಾಕೋ ಕೊಟ್ಟ ಚಿತ್ರ ಕೊಡು. ಚಿತ್ರ ಇಲ್ಲಿದೆ. ನಾವು ಇದನ್ನು ಮಾಡ್ತೀವಿ. ಯುಗು, ಇದು ಯುಗು ಒಂದೊಂದು ಸರ್ತಿ ಇದ್ದಂದಲ್ಲ ಯುಗು. ಏನು ದೊಡ್ಡದು? ನಾನು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಟ್ರೈ ಮಾಡಿದೆ ಮಾಡೋದಕ್ಕೆ, ಬಟ್ ನನ್ನ ಕೈಲಿ ಆಗಲಿಲ್ಲ ಅದು ಮಾಡೋದಕ್ಕೆ. ಹೇಗೆ ಮಾಡೋದು, ಅದು ಸ್ಕ್ರೂ ನಟ್ ಅದೇನೇನೋ ಇತ್ತು, ನನಗದೆಲ್ಲ ಫಿಕ್ಸ್ ಮಾಡೋಕ್ಕೆ ನಂಗೆ ಆಗಲಿಲ್ಲ. ನನ್ನ ಮಮ್ಮಿನೂ ಮತ್ತೆ ಟ್ರೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವ್ರಿಗೂ ಫುಲ್ ಕನ್ಫ್ಯೂಷನ್ ಆಗ್ತಿತ್ತು, ಅವ್ರಿಗೂ ಮಾಡೋಕ್ಕಾಗ್ತಿರ್ಲಿಲ್ಲ. ಆಮೇಲೆ ಯುಗಾಂತ್ ಅವ್ರ ಡ್ಯಾಡಿ ಬಂದರು, ಅವ್ರು ಮಾಡ್ತಾರಂತ ಅವ್ರು ಇವಾಗ ಮಾಡ್ತಾಯಿದ್ದಾರೆ. ನೀವು ವಿನ್ ಮಾಡಿದ್ದೀರಾ, ಇಲ್ಲಿ ಜಾಯಿಂಟ್ ಆಗಬೇಕು. ದೊಡ್ಡದಾ ಕಂದಾನಿ ಇದನ್ನು ಕಳ್ಕೊಂಡ್ರೆ ಇದೆಲ್ಲ ಆಟ ಸಾಮಾನು ಆಗೋಯ್ತು ಅಂತ. ಒಂಥರ ಮಜಾ ಇದೆ. ಎಲ್ಲಿಂದ ಹೆಂಗೆ ಸ್ಟಾರ್ಟ್ ಮಾಡೋದು ಅಂದರೆ ನಿಮಗೆ ಮೆಕ್ಯಾನಿಕ್ ನಿಮ್ಗೆ ಗೊತ್ತಾಗ್ಬೋದು. ಏನಾಕಲ್ಲ ಮೆಕ್ಯಾನಿಕ್ ಇದಾಗಿತ್ತಲ್ಲ ಇದು ಇದು ಯೂಸೇ ಇಲ್ಲಪ್ಪ. ಹೇಳೋದಕ್ಕೂ ಮಾಡೋದಕ್ಕೂ ಶ್ರೀಕಾಂತ್ ಬ್ರೋ ಕೂಡ ಟ್ರೈ ಮಾಡ್ತಾಯಿದ್ರು, ಮಾಡೋಕ್ಕಾಗತ್ತೆ ಅಂತ ಟ್ರೈ ಮಾಡ್ತಿದ್ರು. ಅವರು ಆಲ್ಮೋಸ್ಟ್ ಮಾಡ್ತಿದ್ರು, ಅವ್ರಿಗೆ ಐಡಿಯಾ ಇದೆ ಸ್ವಲ್ಪ, ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ನಾಲೆಜ್ ಇದೆ, ಸ್ವಲ್ಪ ಐಡಿಯಾ ಇದೆ. ಸೊ ಅದಕ್ಕೋಸ್ಕರನೇ ಅವರು ಅದನ್ನು ಮಾಡ್ಲಿಕ್ಕೆ ಟ್ರೈ ಮಾಡ್ತಿದ್ರು. ಆಮೇಲೆ ಟೈಮ್ ಆಯಿತು, ಊಟ ಟೈಮ್ ಆಗಿಬಿಟ್ಟಿತ್ತು. ಅದಕ್ಕೋಸ್ಕರನೇ ಯಾವಾಗಲೂ ನಾನು ಬ್ಲಾಗ್ ಒಂದು 5 ಇಯರ್ಸ್ ನೋಡ್ತಾ ಇದ್ದೀನಿ. ಇದು ನಾನು ಬ್ಲಾಗ್ ಮಾಡಿದ್ದ ಫೋನ್ ಇದು. ಎವ್ರಿ ಟೈಮ್ ಅವ್ರು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ನೈಟ್ ಡಿನ್ನರ್ವರೆಗೂ ಅವರೇ ಊಟ ಮಾಡಿಸೋದು.
ಚೆನ್ನಾಗಿರುತ್ತೆ ಹೇಳ್ಬಿಟ್ಟು ಇರುತ್ತೆ. ಮತ್ತು ಅವ್ರು ಅದನ್ನು ಟ್ರೈ ಮಾಡ್ತಾನೆ ಇದ್ರು, ಅಣ್ಣ ಬಿಡ್ತಾನೆ ಇರಲಿಲ್ಲ. ಅಟ್ಲೀಸ್ಟ್ ಯಾವ್ದಾದ್ರೂ ಒಂದಾದರೂ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಅದು ಮಾಡ್ತಾನೆ ಇದ್ದರು. ಬಟ್ ಅದು ತುಂಬ ತಲೆಗೆ ಮಾತ್ರ ಹೆವಿ ಕೆಲಸ, ತಲೆಗೆ ಅಷ್ಟು ಕೆಲಸ ಕೊಡಬೇಕಾಗುತ್ತೆ ಅದು ಮಾಡೋದಕ್ಕೆ. ಫೈನಲಿ ಮಾಡೋಕ್ಕೆ ಆಗದೆ, ಅದು ಟೈಮ್ ಬೇರೆ ಆಗಿಬಿಟ್ಟಿತ್ತು, ಲೇಟಾಗಿತ್ತು, ಅವ್ರು ಬೇರೆ ಮನೆಗೆ ಹೋಗ್ಬೇಕಾಗಿತ್ತಲ್ವ. ಸೊ ಅದಕ್ಕೋಸ್ಕರನೇ ಎಲ್ಲ ಕ್ಲೋಸ್ ಮಾಡಿ ಎತ್ತಿಡ್ತಾ ಇದ್ದಾರೆ. ಮಾಡೋಕ್ಕಾಗದೆ ಟೈಮ್ ಆಯಿತು ಅಂತ. ಅವನು ಯುಗಾಂತ್ ಮಾತ್ರ ಅದನ್ನು ಬಿಡ್ತಾನೆ ಇಲ್ಲ, ಒಂದೊಂದೇ ಪಾರ್ಟ್ಸ್ನ ಬಿಚ್ಚಿ ಬಿಚ್ಚಿ ಬಿಚ್ಚಿ. ಅವರಲ್ಲಿ ರೂಪಾ ಆಂಟಿ ಮತ್ತು ಅಣ್ಣ ಟೈಮ್ ಆಯಿತು ಹೋಗೋಣ ಅಂತ ಅವ್ನು ಒಂದು ನಿಮಿಷ ಅಂತ ಅದನ್ನು ಸ್ಕ್ರೂನೆಲ್ಲ ಬಿಚ್ತಾನೇ ಇದ್ದ. ಅವನು ಅದು ಬಿಚ್ಚೋ ತನಕ ಅವನಿಗೆ ಸಮಾಧಾನ ಇಲ್ಲ, ಅದನ್ನು ಬಿಚ್ತಾನೇ ನಿಂತ್ಕೊಂಡಿದ್ದ. ಬಟ್ ಚೆನ್ನಾಗಿತ್ತು ಮಾತ್ರ, ಇವತ್ತು ಡೇ ಮಾತ್ರ ತುಂಬ ಚೆನ್ನಾಗಿತ್ತು. ಸೊ ಯುಗಾಂತ್ ಆಂಟಿ ಅಣ್ಣ ಎಲ್ಲ ಬಂದುಬಿಟ್ರೆ ಒಂಥರ ಟೈಮ್ ಪಾಸ್. ಅದರಲ್ಲೂ ಯುಗಾಂತ್ ಬಂದುಬಿಟ್ರೆ ಅಂತೂ ನನಗೆ ಫುಲ್ ಟೈಮ್ ಪಾಸ್ ಆಗುತ್ತೆ ಮನೇಲಿ. ಅವನ ಜೊತೆ ಆಟ ಆಡಿಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ಇಡ್ತೀನಿ ನಾನು. ಬಾಯ್ ಆಂಟಿ, ಬಾಯಿಗೂ ನಮ್ಮ ಮನೇಲಿ ಸ್ವಲ್ಪ ಪ್ಲ್ಯಾನ್ಸ್ ಎಲ್ಲ ಜಾಸ್ತಿ ಬೆಳೆಸಬೇಕು, ಪಾಟ್ಸ್ ಎಲ್ಲ ತೊಗೊಂಡು ಬರಬೇಕು. ಸೊ ಚೆನ್ನಾಗಿರುತ್ತೆ ಬೆಳೆಸಿದ್ರೆ. ಇದನ್ನು ಹಿಂಗೆ ಮಾಡಿದ್ರೆ ಫುಲ್ಲು ಬೆಳ್ಕೊಂಡು ಹೋಗುತ್ತಮ್ಮ, ಫುಲ್ಲು ಗ್ರಿಲ್ ಪೂರ್ತಿ ಆಗುತ್ತೆ. ಇದಕ್ಕೆ ಬಿಡ್ತೀನಿ ಈಗ ಇದನ್ನು. ಏನು ಒಂದೊಂದು ಹೆಂಗೆ ಬಿಡ್ತೀರಾ? ಓ ಅಲ್ಲಿ ಎಲ್ಲ ಬೆಳ್ಳಿನೂ ಒಂದೊಂದು ಬೆಳ್ಳಿ ಅಂತಿದ್ದೀವಿ ನೋಡಿ, ಬಳ್ಳಿನೂ ಇದು ಬಿಡ್ಬೋದಲ್ಲ. ಇಲ್ಲಿ ಇದನ್ನ ಇಲ್ಲಿಗೆ ನೋಡಿ ಹಿಂಗೆ. ಬಟ್ ಬಿಸಿಲು ಬಂದರೆ ಮಾತ್ರ, ಬಿಸಿಲು ಮತ್ತು ಜೋರು ಮಳೆ ಬಂದರೆ ಅವಾಗ ಏನು ಮಾಡೋದು? ಏನು ಮಾಡೋಕ್ಕಾಗಲ್ಲ. ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮತ್ತು ಶೇರ್ ಮಾಡಿ. ಎಲ್ರಿಗೂ ಬಾಯ್, ಗುಡ್ ನೈಟ್.